ಪೆಬಲ್ಸ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಪಾರ್ಲರ್ಗೆ ಹೋದಾಗ ಎಸ್ಪೆಷಲಿ ಬೇರೆ ಕಡೆಯಿಂದ ಬಂದವ್ರಿಗೆ ಕನ್ನಡದಲ್ಲಿ ಏನೇನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಇದೊಂದು ಸಣ್ಣ ಸಣ್ಣ ಕ್ವೆಶ್ಚನ್ಸ್ನ ಇಟ್ಕೊಂಡು ನಾವಿವಾಗ ನೀವು ಅದನ್ನು ಕಲ್ತ್ಕೊಂಡು ಹೇಗೆ ಪಾರ್ಲರ್ನಲ್ಲಿ ಆ ಸೆಂಟೆನ್ಸಸ್ನ ಉಪಯೋಗ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವೀಗ ಪಾರ್ಲರ್ಗೆ ಬಂದಿದ್ದೀವಿ ಅಂತ ಅಂದ್ಕೊಳ್ಳೋಣ. ವಾಟ್ ಈಸ್ ಯುವರ್ ಪಾರ್ಲರ್ ವರ್ಕಿಂಗ್ ಅವರ್ಸ್? ಅಂದರೆ ಪಾರ್ಲರು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕೆಲಸ ಮಾಡುತ್ತೆ ಅಂತ ನೀವು ಕೇಳಬೇಕು ಅಂತ ಅಂದ್ಕೊಳ್ಳಿ. ಅವಾಗ ಏನಂತ ಕೇಳ್ತೀರಾ? ಇಂಗ್ಲೀಷಲ್ಲಾದರೆ ವಾಟ್ ಈಸ್ ಯುವರ್ ಪಾರ್ಲರ್ ವರ್ಕಿಂಗ್ ಅವರ್ಸ್ ಅಂತ ಕೇಳ್ತೀರಾ. ಕನ್ನಡದಲ್ಲಿ ಏನು ಕೇಳ್ಬೋದು? ನಿಮ್ಮ ಪಾರ್ಲರ್ ಕೆಲಸದ ಸಮಯವೇನು? ಸಮಯ ಅಂದರೆ ಟೈಮ್ ಅಂತ, ಕೆಲಸ ಅಂದರೆ ವರ್ಕಿಂಗ್ ಅಂತ. ಸೊ ನೀವು ಆ್ಯಕ್ಚುಲಾಗಿ ಕೇಳ್ಬೋದು ಅಂತಂದರೆ ನಿಮ್ಮ ಪಾರ್ಲರ್ ವರ್ಕಿಂಗ್ ಸಮಯವೇನು ಅಂತಲೂ ಕೇಳ್ಬೋದು, ಅಥವಾ ನಿಮ್ಮ ಪಾರ್ಲರ್ ವರ್ಕಿಂಗ್ ಅವರ್ಸ್ ಅಂತ ಏನು ಅಂತಲೂ ಕೇಳ್ಬೋದು. ಆದರೆ ಕನ್ನಡದಲ್ಲೇ ಕೇಳಬೇಕು ಅಂದರೆ ನಿಮ್ಮ ಪಾರ್ಲರ್ ಕೆಲಸದ ಸಮಯವೇನು? ನಿಮ್ಮ ಅಂದರೆ ಯು ಅಂತ ನೀವು ಕನ್ನಡದಲ್ಲಿ ಕಲ್ತ್ಕೊಳ್ಬಹುದು. ನಿಮ್ಮ ಪಾರ್ಲರ್ ಕೆಲಸದ ಸಮಯವೇನು? ವಾಟ್ ಈಸ್ ಯುವರ್ ಪಾರ್ಲರ್ ವರ್ಕಿಂಗ್ ಅವರ್ಸ್ ಅಂತ ಅಂದರೆ ನಿಮ್ಮ ಪಾರ್ಲರ್ ಕೆಲಸದ ಸಮಯವೇನು ಅಂತ ನೀವು ಪ್ರಶ್ನೆ ಕೇಳ್ತೀರಾ. ಆರ್ ಯು ಓಪನ್ ಆನ್ ವೀಕೆಂಡ್ಸ್? ಅಂದರೆ ವಾರದ ಕೊನೆ. ವೀಕೆಂಡ್ಸ್ ಅಂದರೆ ನಿಮಗೆ ಗೊತ್ತು, ಎಸ್ಪೆಷಲಿ ಸ್ಯಾಟರ್ಡೆ ಮತ್ತು ಸಂಡೇ ಅಂತ. ಅವತ್ತು ನೀವು ಓಪನ್ ಆಗಿದ್ದೀರಾ ಅಂತ ನೀವು ಕೇಳಬೇಕಾಗತ್ತೆ. ನೀವೇನು ಕೇಳ್ತೀರಾ? ವಾರ. ವಾರ ಅಂದರೆ ವೀಕ್ ಅಂತ, ಕೊನೆ ಅಂತಂದರೆ ಎಂಡ್ ಅಂತ. ನೀವು ವಾರದ ಕೊನೆಯಲ್ಲೂ ತೆರೆದಿರುತ್ತೀರಾ. ತೆರೆದಿರುವುದು ಅಂದರೆ ಓಪನ್ ಅಂತ ಅರ್ಥ. ತೆಗೆಯುವುದು ಅಂದ್ರೂ ಓಪನ್ ಅಂತ ಹೇಳ್ತಾರೆ. ಆದರೆ ಅಂಗಡಿಗಳು ಮತ್ತು ಮಾಲ್ಸ್ಗೆಲ್ಲ ಓಪನ್ ಅಂತಂದರೆ ತೆರೆದಿರುವುದು ಅಂತ ಹೇಳಬೇಕಾಗತ್ತೆ. ಆರ್ ಯು ಓಪನ್ ಆನ್ ವೀಕೆಂಡ್ಸ್? ಅದಕ್ಕೇನು ಹೇಳ್ತೀರಾ? ನೀವು ವಾರದ ಕೊನೆಯಲ್ಲೂ ತೆರೆದಿರುತ್ತೀರಾ ಅಂತ ಕ್ವೆಶ್ಚನ್ ಕೇಳ್ತೀರಾ. ವಾಟ್ ಆಲ್ ಸರ್ವಿಸಸ್ ಆರ್ ಯು ಗಿವಿಂಗ್? ಯಾವ ಸರ್ವಿಸಸ್, ವಾಟ್ ಆಲ್ ಸರ್ವಿಸಸ್ ಆರ್ ಯು ಗಿವಿಂಗ್ ಅಂತಂದರೆ ವ್ಯಾಕ್ಸಿಂಗ್ ಇರ್ಬೋದು, ಥ್ರೆಡಿಂಗ್ ಇರ್ಬೋದು, ಹೇರ್ ಕಟ್ ಇರ್ಬೋದು, ಫೇಶಿಯಲ್ ಇರ್ಬೋದು, ಪೆಡಿಕ್ಯೂರ್, ಮೆನಿಕ್ಯೂರ್, ಬೇಕಾದ ಸೇವೆಗಳನ್ನ ಕೊಡ್ತಾರಲ್ವಾ. ನೀವು ಅದನ್ನೇನಂತ ಕೇಳ್ತೀರಾ? ನೀವು ಯಾವೆಲ್ಲ ಸೇವೆಗಳನ್ನು ನೀಡುತ್ತಿದ್ದೀರಾ? ನೀವು ಯಾವೆಲ್ಲ ಸೇವೆಗಳನ್ನು ನೀಡುತ್ತಿದ್ದೀರಾ? ಸೇವೆ ಅಂದರೆ ಏನಾಗುತ್ತೆ? ಸರ್ವಿಸಸ್ ಅಂತ ಆಗುತ್ತೆ. ಸೊ ವಾಟ್ ಆಲ್ ಸರ್ವಿಸಸ್ ಆರ್ ಯು ಗಿವಿಂಗ್? ನೀವೇನು ಹೇಳ್ತೀರಾ? ನೀವು ಯಾವೆಲ್ಲ ಸೇವೆಗಳನ್ನು ನೀಡುತ್ತಿದ್ದೀರಾ? ನೀಡುತ್ತಿದ್ದೀರಾ ಅಂದರೆ ಕೊಡ್ತಾ ಇದ್ದೀರಾ ಅಂತ ಅರ್ಥ. ನೀವು ಇದನ್ನು ಜನರಲ್ ಆಗಿ ಎಲ್ಲಿ ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ನೀಡುವುದು, ನಿಮ್ಮ, ಕೆಲಸ, ಸರ್ವಿಸ್, ಇದೆಲ್ಲ ಜನರಲ್ ವರ್ಡ್ಸ್. ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಡು ಯು ಪ್ರೊವೈಡ್ ಚಾಕ್ಲೇಟ್ ವ್ಯಾಕ್ಸಿಂಗ್? ಅಂದರೆ ವ್ಯಾಕ್ಸಿಂಗ್ ಅಲ್ಲೇ ಬೇಕಾದಷ್ಟು ವ್ಯಾಕ್ಸಿಂಗ್ಗಳಿದೆ, ನಿಮಗೆ ಗೊತ್ತು ಅಲ್ವಾ. ಚಾಕ್ಲೇಟ್ ವ್ಯಾಕ್ಸಿಂಗ್ ಇದೆ, ಹಾಟ್ ವ್ಯಾಕ್ಸ್ ಇದೆ, ಕೋಲ್ಡ್ ವ್ಯಾಕ್ಸ್ ಇದೆ. ಈಗಂತೂ ಸಿಕ್ಕಾಪಟ್ಟೆ ವ್ಯಾಕ್ಸಿಂಗ್ ಬಂದಿದೆ, ಎಸ್ಪೆಷಲಿ ಲೇಡೀಸ್ ಪಾರ್ಲರ್ಗೆ ಹೋದಾಗ. ನೀವು ಚಾಕ್ಲೇಟ್ ವ್ಯಾಕ್ಸಿಂಗ್ ನೀಡುತ್ತೀರಾ? ಚಾಕ್ಲೇಟ್ ವ್ಯಾಕ್ಸಿಂಗ್ ಅನ್ನೋದು ಜನರಲೈಸ್ಡ್ ವರ್ಡು. ನೀವು ಅದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಚಾಕ್ಲೇಟ್ ವ್ಯಾಕ್ಸಿಂಗ್ ನೀಡುತ್ತೀರಾ ಅಂದರೆ ಅಗೇನ್ ವಿಲ್ ಯು ಪ್ರೊವೈಡ್ ಅಂತ ಅರ್ಥ ಆಗುತ್ತೆ. ಸೊ ಡು ಯು ಪ್ರೊವೈಡ್ ಚಾಕ್ಲೇಟ್ ವ್ಯಾಕ್ಸಿಂಗ್? ನೀವೇನು ಹೇಳ್ಬೋದು? ನೀವು ಚಾಕ್ಲೇಟ್ ವ್ಯಾಕ್ಸಿಂಗ್ ನೀಡುತ್ತೀರಾ ಅಂತ ಕೇಳ್ಬೋದು. ಕುಡಿಯೋದಕ್ಕೆ ನೀರು ಕೇಳಬೇಕು ಅಂತ ಇಟ್ಕೊಳ್ಳಿ. ಜನರಲ್ ಆಗಿ ಹೇಳ್ತೀನಿ, ನೀವು ನನಗೆ 1 ಲೋಟ ನೀರು ನೀಡುತ್ತೀರಾ, ಕೊಡುತ್ತೀರಾ ಅಂದರೆ ಯು ಆರ್ ರಿಕ್ವೆಸ್ಟಿಂಗ್ ಅಂತ ಅರ್ಥ. ಅದೇ ಥರ ಆರ್ ದೇರ್ ಎನಿ ಎಕ್ಸ್ಪರ್ಟ್ಸ್ ಫಾರ್ ಹೇರ್ ಕಟ್ ಇನ್ ಯುವರ್ ಪಾರ್ಲರ್? ಅಂದರೆ ನಿಮಗೆ ಗೊತ್ತು, ಆರ್ ದೇರ್ ಎನಿ ಎಕ್ಸ್ಪರ್ಟ್ಸ್ ಇದೆಯಾ? ಯಾರ ಹತ್ರ ಅಂದರೆ ಅವ್ರ ಹತ್ರ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಪಾರ್ಲರ್ಗೆ ಹೋದಾಗ ನೀವು ಎಕ್ಸ್ಪರ್ಟ್ಸ್ ಇದ್ದಾರಾ ಅಂತ ನೀವು ಕೇಳಬೇಕಾಗತ್ತೆ. ನಿಮ್ಮ ಪಾರ್ಲರ್ನಲ್ಲಿ ಹೇರ್ ಕಟ್ ನುರಿತವರು ಅಂದರೆ ಯು ಕ್ಯಾನ್ ಸೇ ಇಟ್ ಆಸ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನೀವು ಎಕ್ಸ್ಪರ್ಟ್ ಅಂತಲೇ ಕೇಳಬಹುದು. ಬಟ್ ಪಕ್ಕ ಕನ್ನಡದಲ್ಲಿ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಪಾರ್ಲರ್ನಲ್ಲಿ ಹೇರ್ ಕಟ್ ನುರಿತವರು ಇದ್ದಾರಾ ಅಂದರೆ ಅಗೇನ್ ಆರ್ ದೇರ್ ಅಂತ. ಇದು ಕೂಡ ಜನರಲೈಸ್ಡ್ ವರ್ಡ್. ನಿಮ್ಮ ಮನೆಯಲ್ಲಿ 10 ಜನ ಇದ್ದಾರಾ ಅಂದರೆ ಆರ್ ದೇ 10 ಪೀಪಲ್ ಇನ್ ಯುವರ್ ಹೌಸ್? ಅದೇ ಥರ ಇದ್ದಾರಾ ಅಂದರೆ ಕ್ವೆಶ್ಚನ್ ಮಾರ್ಕ್, ಆರ್ ದೇರ್ ಅಂತ. ಸೊ ಮತ್ತೆ ಅಭ್ಯಾಸ ಮಾಡೋಣ, ಇದನ್ನು ಆರಾಮಾಗಿ ಕಲ್ತ್ಕೊಳ್ಬೋದು. ವಾಟ್ ಈಸ್ ಯುವರ್ ಪಾರ್ಲರ್ ವರ್ಕಿಂಗ್ ಅವರ್ಸ್? ನಿಮ್ಮ ಪಾರ್ಲರ್ ಕೆಲಸದ ಸಮಯವೇನು? ಆರ್ ಯು ಓಪನ್ ಆನ್ ವೀಕೆಂಡ್ಸ್? ನೀವು ವಾರದ ಕೊನೆಯಲ್ಲೂ ತೆರೆದಿರುತ್ತೀರಾ? ವಾಟ್ ಆಲ್ ಸರ್ವಿಸಸ್ ಆರ್ ಯು ಗಿವಿಂಗ್? ನೀವು ಯಾವೆಲ್ಲ ಸೇವೆಗಳನ್ನು ನೀಡುತ್ತಿದ್ದೀರಾ? ಡು ಯು ಪ್ರೊವೈಡ್ ಚಾಕ್ಲೇಟ್ ವ್ಯಾಕ್ಸಿಂಗ್? ನೀವು ಚಾಕ್ಲೇಟ್ ವ್ಯಾಕ್ಸಿಂಗ್ ನೀಡುತ್ತೀರಾ? ಇಲ್ಲಿ ನಿಮಗೆ ಹಾಟ್ ವ್ಯಾಕ್ಸ್ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಅವಾಗ ಡು ಯು ಪ್ರೊವೈಡ್ ಹಾಟ್ ವ್ಯಾಕ್ಸಿಂಗ್ ಅಂತ ಕೇಳಿದಾಗ
ನೀವು ಹಾಟ್ ವ್ಯಾಕ್ಸಿಂಗ್ ನೀಡುತ್ತೀರಾ ಅಂತ ಕೇಳಬಹುದು. ಆರ್ ದೇರ್ ಎನಿ ಎಕ್ಸ್ಪರ್ಟ್ಸ್ ಫಾರ್ ಹೇರ್ ಕಟ್ ಇನ್ ಯುವರ್ ಪಾರ್ಲರ್? ನಿಮ್ಮ ಪಾರ್ಲರ್ನಲ್ಲಿ ಹೇರ್ ಕಟ್ ನುಡಿತವರು ಇದ್ದಾರಾ ಅಂತ ನೀವು ಪ್ರಶ್ನೆನ ಕೇಳ್ಬೋದು. ಹಾಗೆ ಡು ಯು ಗಿವ್ ಹೋಮ್ ಸರ್ವಿಸ್ ಅಂದರೆ ಇವಾಗೆಲ್ಲ ನಿಮಗೆ ಗೊತ್ತು ಎಷ್ಟೊಂದು ಆ್ಯಪ್ಗಳಿದ್ದಾವೆ, ಅದೆಲ್ಲ ಮನೆಗೆ ಬಂದು ನಿಮಗೆ ಪಾರ್ಲರ್ ಸರ್ವಿಸ್ನ ಕೊಡ್ತಾರೆ. ಸೊ ಡು ಯು ಗಿವ್ ಹೋಮ್ ಸರ್ವಿಸ್ ಅಂತ ನೀವು ಒಂದು ಪಾರ್ಲರ್ನ ಕೇಳಬೇಕಾದ್ರೆ ನೀವು ಗೃಹ ಸೇವೆಯನ್ನು ನೀಡುತ್ತೀರಾ. ನೀವು ಅಂದರೆ ಯು ಅಂತ ಗೊತ್ತು, ಗೃಹ ಸೇವೆ ಅಂದರೆ ಹೋಮ್ ಸರ್ವಿಸ್. ನೀವು ಬೇಕಾದರೆ ನೀವು ಹೋಮ್ ಸರ್ವಿಸ್ ನೀಡುತ್ತೀರಾ ಅಂತಲೂ ಕೇಳಬಹುದು. ಆದರೆ ಪಕ್ಕ ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ನೀವು ಗೃಹ ಸೇವೆಯನ್ನು ನೀಡುತ್ತೀರಾ ಅಂತ ಕೇಳ್ತೀರಾ. ಆರ್ ಯು ಇಂಟು ಬ್ರೈಡಲ್ ಮೇಕಪ್? ನೀವು ಮದುವೆ ಹುಡುಗಿಗೆಲ್ಲ ಮೇಕಪ್ ಮಾಡ್ತಾರಲ್ಲ, ಅದನ್ನು ನೀವು ಮಾಡ್ತೀರಾ ಅಂತ ಕೇಳೋಕ್ಕೆ ನೀವು ಬ್ರೈಡಲ್ ಮೇಕಪ್ ಮಾಡುತ್ತೀರಾ ಅಂದರೆ ಕ್ವೆಶ್ಚನ್ ಮಾಡ್ತಾ ಇದ್ದೀರಾ, ಡು ಯು ಡೂ ಆ ಥರ. ಸೊ ಮಾಡು ಅಂದರೆ ಡೂ ಅಂತ. ಆರ್ ಯು ಇಂಟು ಬ್ರೈಡಲ್ ಮೇಕಪ್? ನೀವು ಬ್ರೈಡಲ್ ಮೇಕಪ್ ಮಾಡುತ್ತೀರಾ ಅಂತ ನೀವು ಕೇಳ್ಬೋದು. ಈಸ್ ಯುವರ್ ಪಾರ್ಲರ್ ಸ್ಯಾನಿಟೈಸ್ಡ್? ಅಂದರೆ ಹೀಗೆ ಗೊತ್ತು ನಿಮಗೆ ಎಲ್ಲ ಕಡೆ ಸ್ಯಾನಿಟೈಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನಿಮ್ಮ ಪಾರ್ಲರ್ ಸ್ಯಾನಿಟೈಸ್ ಆಗಿದೆಯೇ ಅಂತ ನೀವು ಪಾರ್ಲರ್ನಲ್ಲಿ ಕ್ವೆಶ್ಚನ್ ಕೇಳ್ತೀರಾ. ಚೇರ್ ಮೇಲಾಗಲಿ, ಅವ್ರು ಕೊಡೋ ಏಪ್ರಾನ್ಸ್ ಆಗಲಿ, ಅದನ್ನೆಲ್ಲ ಸ್ಯಾನಿಟೈಸ್ ಮಾಡಿದ್ದೀರಾ? ಮತ್ತು ಈಗೆಲ್ಲ ಯೂಸ್ ಆ್ಯಂಡ್ ಥ್ರೋ ಏಪ್ರಾನ್ಸ್ ಬರ್ತಾ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀರಾ? ಥ್ರೆಡಿಂಗ್ಗೆ ಎಲ್ಲ ಸ್ಯಾನಿಟೈಸ್ ಮಾಡಿ ನಿಮ್ಮ ಹತ್ರ ಬರ್ತಾ ಇದ್ದಾರಾ? ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈಸ್ ಯುವರ್ ಪಾರ್ಲರ್ ಸ್ಯಾನಿಟೈಸ್ಡ್? ನಿಮ್ಮ ಪಾರ್ಲರ್ ಸ್ಯಾನಿಟೈಸ್ ಆಗಿದೆಯಾ? ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಪ್ಯಾಕೇಜ್ ಫಾರ್ ಎಂಟೈರ್ ಗ್ರೂಮಿಂಗ್? ಅಂದರೆ ಫುಲ್ ಬಾಡಿ ಪ್ಯಾಕೇಜ್ನ ನಾವು ಗ್ರೂಮಿಂಗ್ ಅಂತ ಅಂದ್ಕೊಳ್ಬಹುದು. ಸಂಪೂರ್ಣ ಗ್ರೂಮಿಂಗಾಗಿ ನಿಮ್ಮಲ್ಲಿ ಯಾವುದಾದರೂ ಪ್ರತ್ಯೇಕ ಪ್ಯಾಕೇಜ್ ಇರುವುದೇ? ಅವಾಗ ಏನಾಗುತ್ತೆ, ನಿಮಗೆ ಹೋಲ್ಸೇಲ್ನಲ್ಲಿ 10 ಬಟ್ಟೆ ತೊಗೊಂಡಾಗ ಸ್ವಲ್ಪ ರೇಟ್ ಕಡಿಮೆ ಆಗುತ್ತಲ್ವ, ಅದೇ ಥರ ಸಂಪೂರ್ಣ ಪ್ಯಾಕೇಜ್ ಎಂಟೈರ್ ಗ್ರೂಮಿಂಗ್ ಪ್ಯಾಕೇಜ್ ತೊಗೊಂಡಾಗ ರೇಟು ಕಡಿಮೆ ಆಗುತ್ತೆ. ಸೊ ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಪ್ಯಾಕೇಜ್ ಫಾರ್ ಎಂಟೈರ್ ಗ್ರೂಮಿಂಗ್? ಅದು ನೀವೇನಂತ ಕೇಳ್ಬೋದು. ಸಂಪೂರ್ಣ ಗ್ರೂಮಿಂಗಾಗಿ ನಿಮ್ಮಲ್ಲಿ ಯಾವುದಾದರೂ ಪ್ರತ್ಯೇಕ ಅಂದರೆ ಸ್ಪೆಷಲ್ ಆಗಿ ಒಂಥರ ಹೈಲೈಟ್ ಮಾಡೋ ಥರ ಎಂಟೈರ್ ಸೆಟ್ನ ಅಂತ ನೀವು ಹೇಳ್ಕೊಳ್ಬೋದು. ಪರ್ಟಿಕ್ಯುಲರ್ ಅನ್ನೋದಕ್ಕೆ ನಾವು ಪ್ರತ್ಯೇಕ ಅಂತ ಹೇಳ್ತೀವಿ, ಇರುವುದೇ ಅಂತ ಕೇಳ್ತೀರಾ. ಈಸ್ ಹೇರ್ ಸ್ಮೂದನಿಂಗ್ ಬೆಟರ್ ಆರ್ ಹೇರ್ ಸ್ಟ್ರೈಟನಿಂಗ್? ಸ್ಮೂದನಿಂಗ್ ಬೇರೆ, ಸ್ಟ್ರೈಟನಿಂಗ್ ಬೇರೆ, ಯಾವುದು ಬೆಟರ್ ಅಂತ ನೀವು ಪಾರ್ಲರ್ ಅವ್ರನ್ನ ಕೇಳ್ತೀರಾ. ಹೇರ್ ಸ್ಮೂದನಿಂಗ್ ಒಳ್ಳೆಯದೇ ಅಥವಾ ಹೇರ್ ಸ್ಟ್ರೈಟನಿಂಗ್ ಒಳ್ಳೆಯದೇ? ಒಳ್ಳೆಯದೇ ಅಂದರೆ ಬೆಟರ್, ಗುಡ್ ಅಂತ ಅಂದ್ಕೊಳ್ಬೋದು. ಅಥವಾ ಅಂದರೆ ಆರ್ ಅಂದರೆ ಸ್ಲ್ಯಾಶ್ ಆರ್ ಮಾಡ್ತೀವಲ್ಲ ಅದು. ಹೇರ್ ಅಂದರೆ ನಿಮಗೆ ಗೊತ್ತೇ ಗೊತ್ತು. ಒಳ್ಳೆಯದೇ ಅಂದರೆ ಮತ್ತೆ ಗುಡ್ಡ ಅಂತ ನೀವು ಕೇಳ್ತಾ ಇದ್ದೀರಾ. ಈಸ್ ಹೇರ್ ಸ್ಮೂತನಿಂಗ್ ಬೆಟರ್ ಆರ್ ಹೇರ್ ಸ್ಟ್ರೈಟ್ನಿಂಗ್ ಅಂತ ಅದು ಬಂದಾಗ ಹೇರ್ ಸ್ಮೂತನಿಂಗ್ ಒಳ್ಳೆಯದೇ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಒಳ್ಳೆಯದೇ? ಮತ್ತೆ ಕಲಿಯೋಣ. ಡು ಯು ಗಿವ್ ಹೋಮ್ ಸರ್ವಿಸ್? ನೀವು ಗೃಹ ಸೇವೆಯನ್ನು ನೀಡುತ್ತೀರಾ. ಆರ್ ಯು ಇಂಟು ಬ್ರೈಡಲ್ ಮೇಕಪ್? ನೀವು ಬ್ರೈಡಲ್ ಮೇಕಪ್ ಮಾಡುತ್ತೀರಾ. ಈಸ್ ಯುವರ್ ಪಾರ್ಲರ್ ಸ್ಯಾನಿಟೈಸ್ಡ್? ನಿಮ್ಮ ಪಾರ್ಲರ್ ಸ್ಯಾನಿಟೈಸ್ ಆಗಿದೆಯೇ? ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಪ್ಯಾಕೇಜ್ ಫಾರ್ ಎಂಟೈರ್ ಗ್ರೂಮಿಂಗ್? ಸಂಪೂರ್ಣ ಗ್ರೂಮಿಂಗ್ ಆಗಿ ನಿಮ್ಮಲ್ಲಿ ಯಾವುದಾದರೂ ಪ್ರತ್ಯೇಕ ಪ್ಯಾಕೇಜ್ ಇರುವುದೇ ಅಂದರೆ ಈಸ್ ದೇರ್, ಆರ್ ದೇರ್ ಅಂತ ನಿಮ್ಗಾಗಲೇ ಹೇಳ್ಕೊಟ್ಟೆ. ಈಸ್ ಹೇರ್ ಸ್ಮೂತನಿಂಗ್ ಬೆಟರ್ ಆರ್ ಹೇರ್ ಸ್ಟ್ರೈಟನಿಂಗ್? ಹೇರ್ ಸ್ಮೂದನಿಂಗ್ ಒಳ್ಳೆಯದೇ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಒಳ್ಳೆಯದೇ? ನೀವು ಹಣ್ಣಲ್ಲಿ ಹೋದಾಗಲೂ ಅಷ್ಟೇ, ಈ ಹಣ್ಣು ಒಳ್ಳೆಯದೇ, ಆ ಹಣ್ಣು ಒಳ್ಳೆಯದೇ, ವಿಚ್ ಈಸ್ ಬೆಟರ್ ಅಂತ. ಸೊ ಒಂದೊಂದೇ ಚಿಕ್ಕ ಚಿಕ್ಕ ವರ್ಡನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದರೆ ಅದನ್ನೇ ನೀವು ಎಲ್ಲ ಕಡೆಗೆ ಅಪ್ಲೈ ಮಾಡ್ತಾ ಬರಬಹುದು. ವಾಟ್ ಈಸ್ ಯುವರ್ ಪಾರ್ಲರ್ ಟೈಮಿಂಗ್ಸ್? ನಿಮ್ಮ ಪಾರ್ಲರ್ ಕೆಲಸ ಮಾಡುವ ಸಮಯವೇನು? ಆರ್ ಯು ಓಪನ್ ಆನ್ ವೀಕೆಂಡ್ಸ್? ನೀವು ವಾರಾಂತ್ಯದಲ್ಲೂ ತೆರೆದಿರುತ್ತೀರಾ ಅಥವಾ ನೀವು ವೀಕೆಂಡ್ನಲ್ಲೂ ತೆರೆದಿರುತ್ತೀರಾ? ವಾಟ್ ಆಲ್ ಸರ್ವಿಸಸ್ ಆರ್ ಯು ಗಿವಿಂಗ್? ನೀವು ಯಾವೆಲ್ಲ ಸೇವೆಗಳನ್ನು ನೀಡುತ್ತಿದ್ದೀರಿ? ಡು ಯು ಪ್ರೊವೈಡ್ ಚಾಕ್ಲೇಟ್ ವ್ಯಾಕ್ಸಿಂಗ್? ನೀವು ಚಾಕ್ಲೇಟ್ ವ್ಯಾಕ್ಸಿಂಗ್ ನೀಡುತ್ತಿದ್ದೀರಾ? ಆರ್ ದೇರ್ ಎನಿ ಎಕ್ಸ್ಪರ್ಟ್ಸ್ ಫಾರ್ ಹೇರ್ ಕಟಿಂಗ್ ಇನ್ ಯುವರ್ ಪಾರ್ಲರ್? ನಿಮ್ಮ ಪಾರ್ಲರ್ನಲ್ಲಿ ಹೇರ್ ಕಟಿಂಗ್ ಮಾಡಲು ನುರಿತಜ್ಞರು ಇದ್ದಾರಾ? ಡು ಯು ಗಿವ್ ಹೋಮ್ ಸರ್ವಿಸ್? ನೀವು ಹೋಮ್ ಸರ್ವಿಸ್ ನೀಡುತ್ತೀರಾ ಅಥವಾ ನೀವು
ಬೃಹತ್ ಸೇವೆಗಳನ್ನು ನೀಡುತ್ತೀರಾ? ಆರ್ ಯು ಇಂಟು ಬ್ರೈಡಲ್ ಮೇಕಪ್? ನೀವು ಬ್ರೈಡಲ್ ಮೇಕಪ್ ಮಾಡುತ್ತೀರಾ? ಈಸ್ ಯುವರ್ ಪಾರ್ಲರ್ ಸ್ಯಾನಿಟೈಸ್ಡ್? ನಿಮ್ಮ ಪಾರ್ಲರ್ ಸ್ಯಾನಿಟೈಸ್ ಆಗಿದೆಯೇ? ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಪ್ಯಾಕೇಜ್ ಫಾರ್ ಎಂಟೈರ್ ಗ್ರೂಮಿಂಗ್? ಸಂಪೂರ್ಣ ಗ್ರೂಮಿಂಗ್ಗಾಗಿ ನಿಮ್ಮಲ್ಲಿ ಪ್ರತ್ಯೇಕ ಪ್ಯಾಕೇಜ್ಗಳು ಇವೆಯೇ? ಈಸ್ ಹೇರ್ ಸ್ಮೂದನಿಂಗ್ ಬೆಟರ್ ಆರ್ ಹೇರ್ ಸ್ಟ್ರೈಟನಿಂಗ್? ಹೇರ್ ಸ್ಮೂದನಿಂಗ್ ಒಳ್ಳೆಯದೇ ಅಥವಾ ಹೇರ್ ಸ್ಟ್ರೈಟನಿಂಗ್ ಒಳ್ಳೆಯದೇ? ಇಲ್ಲವಾದಲ್ಲಿ ಹೇರ್ ಸ್ಮೂದನಿಂಗ್ ಉತ್ತಮವೇ ಅಥವಾ ಹೇರ್ ಸ್ಟ್ರೈಟನಿಂಗ್ ಉತ್ತಮವೇ?